ಯಾರೋ ಒಬ್ಬ ಅಣ್ಣ ತಮ್ಮ ಕೇಳಿದ್ರು, ಬಿಡುಗಲ್ಲ ನಿನ್ನ ಲೈಫ್ ಥರ ಎಲ್ಲರ ಲೈಫು ಇರಲ್ಲ, ನೀನು ಯಾವಾಗಲೂ ಸಂತೋಷವಾಗಿರ್ತೀಯ ಅಂತ. ಹೌದು, ನಾನು ಸಂತೋಷವಾಗಿ ಇರ್ತೀನಿ. ಮಂತ್ಲಿ ಫುಲ್ ಸಂಪಾದನೆ ಮಾಡ್ತೀನಿ, ಆದರೆ ಅಕೌಂಟ್ ಝೀರೋ ಬ್ಯಾಲೆನ್ಸ್ ಇರುತ್ತೆ. ಇಷ್ಟಪಟ್ಟು ತಿನ್ನೋಕ್ಕಾಗಲ್ಲ. ಹಂಗೂ ಅಕಸ್ಮಾತ್ ಆರ್ಡ್ರ್ ಮಾಡಿದ್ರೆ ಇವಳು ಶ್ರೀಮಂತನ ಮಗಳು, ಇವಳು ಸಂಪಾದನೆ ಮಾಡ್ತಾಳೆ ಅಂತ ಕೊಬ್ಬು ಜಾಸ್ತಿ ಇವಳಿಗೆ, ಅದಕ್ಕೆ ಆರ್ಡ್ರ್ ಮಾಡ್ತಾಳೆ ಅಂತ ಹೇಳ್ತಾರೆ. ₹1 ಕೊಡಲ್ಲ. ಮತ್ತು ಅವ್ರ ಕಡೆಯಿಂದ ನಮ್ಮ ಸ್ಯಾಲ್ರಿನೇ ತೆಗೆದಿಟ್ಕೋತಾರೆ. ಅವರು ಇದ್ದರೂ ನಾವು ₹10 ₹1 ಮುಟ್ಟಿದ್ರೆ ಕಳ್ಳಿ ಅಂತ ಹೆಸರಿಡ್ತಾರೆ. ನನ್ನ ಲೈಫ್ ಚೆನ್ನಾಗೈತೆ ಅಲ್ಲ. ಹೌದು ರೀ, ನೀವು ಬರೀ ರೀಲ್ಸ್ ಮಾತ್ರ ನೋಡ್ತಾರೆ. ಇವಳು ಏನು ರೀಲ್ಸ್ ಮಾಡ್ಕೊಂಡು ನಿಂತಿರ್ತಾಳೆ ಅಂತೀರ. ಇವತ್ತು ಜಗಳ ಮಾಡ್ಕೊಂಡು ಬಂದಿದ್ದೀನಿ, ಬಾಕ್ಸ್ ತಂದಿಲ್ಲ. ಆದರೆ ನನ್ನ ಗಂಡ ಏನಂತಾರೆ, ಬಿಡು ಅವಳಿಗೆ ಯಾವನಾದರೂ ಕೊಡಿಸ್ತಾನೆ. ಹಂಗೆ ನನ್ನ ಗಂಡ ಮಾತ್ರ ಅಲ್ಲ, ಎಲ್ಲರೂ ಹಂಗೆ ಅನ್ನೋದು. ಯಾರಾದರೂ ಕೊಡಿಸಿರ್ತಾನೆ. ಆದರೆ ನಾನು ಹೊಟ್ಟೆ ಹಸುವಲ್ಲಿ ಇವತ್ತು ಫುಲ್ ಡೇ ಹೋಗ್ತೀನಂತ ಅವ್ರಿಗೆ ಗೊತ್ತಿರಲ್ಲ. ಮಾತಾಡೋದು ನಾಲ್ಗೆ ಮೂಳೆ ಹೇಳ್ದಿರೋ ನಾಲ್ಗೆ ಸಾವಿರ ಮಾತಾಡುತ್ತೆ. ಆದರೆ ಒಳಗಡೆ ಎಲ್ಲರನ್ನೂ ಅರ್ಥ ಮಾಡ್ಕೊಂಡೆ ಯಾರೂ ಮಾತಾಡೋಕ್ಕೆ ಹೋಗಲ್ಲ. 5 ನಿಮಿಷದಲ್ಲಿ ಏನು ನಮ್ಮ ಚರಿತ್ರೆನೇ ನೀವು ಸ್ಕ್ಯಾನ್ ಮಾಡಿಬಿಡ್ತೀರ. ಏನಂದರೆ ದೇವರು ಕಷ್ಟ ಕೊಡ್ತಾನೆ. ನಮ್ಮ ಲೈಫೇ ನಿರಂತರ ಇಲ್ಲ, ಇನ್ನು ಕಷ್ಟ ನಿರಂತರ. ನಾನೊಂದು ನೆನೆಸ್ಕೊಂಡು ಬಾಳ್ಕೊಂಡು ಹೋಗ್ತೀವಿ ಮಕ್ಕಳಿಗೋಸ್ಕರ. ಸುಮ್ಮನೆ 5 ನಿಮಿಷಕ್ಕೆ ನೋಡ್ಬಿಟ್ಟು ಇಲ್ದಿರೋದೆಲ್ಲ ಮಾತಾಡ್ಕೊಂಡು ಚುಚ್ಚೋ ಥರ ಮಾತಾಡ್ಬಿಟ್ಟು ಹೋಗ್ಬೇಡಿ. ಮನೇಲೂ ಚುಚ್ತಾರೆ ಅಂತ ಇಲ್ಲಿ ಬಂದರೆ ನೀವು ಚುಚ್ಚೋಕ್ಕೆ ಬರಬೇಡಿ, ಸರಿನಾ? ಕೆಲ್ಸಕ್ಕೆ ಹೋಗ್ದೆ ಮನೇಲಿದ್ದಾಗ ನನ್ನ ದುಡ್ಡು ನಾನು ಸಂಪಾದನೆ ಮಾಡ್ತೀನಿ, ನೀನೇ ಕೇಳೋಕ್ಕೆ ಅಂತಾರೆ. ನಾವು ಕೆಲ್ಸಕ್ಕೆ ಹೋದಾಗ ಇವಳು ಸಂಪಾದನೆ ಮಾಡ್ತಾಳೆ ಅಂತ ಕೊಬ್ಬು ಜಾಸ್ತಿ, ಅದಕ್ಕೆ ಇವಳು ದುಡ್ಡು ಅಂತ ಆಡ್ತಾಳೆ ಅಂತಾರೆ. ಏನು ಮಾಡ್ಸಾಯಿದೆ ಹೇಳಿ? ಕೈಯಲ್ಲಿ ದುಡ್ಡು ಇಲ್ದೇನೆ ಇರುವಾಗಲೂ ಅವ್ರ ಹತ್ರ ದುಡ್ಡು ಕೇಳ್ಕೊಂಡು ನಮ್ಮ ಇಷ್ಟ ಬಾಳೋಕ್ಕಾಗಲ್ಲ. ನಾವು ಸಂಪಾದನೆ ಮಾಡಿದಾಗಲೂ ನಮ್ಮ ಇಷ್ಟಕ್ಕೆ ಬಾಳೋಕ್ಕಾಗಲ್ಲ. ಏನು ಜಾಸ್ತಿ ಬೇಡ, ನಮ್ಗೆ ಇಷ್ಟಪಟ್ಟು ತಿನ್ನಬೇಕು, 4 ಜನದ ಮುಂದೆ ಒಳ್ಳೆ ಬಟ್ಟೆ ಹಾಕಬೇಕು, ಇದನ್ನೇ ತಾನೇ ಆಸೆ ಪಡ್ತೀವಿ. ಅದನ್ನು ಕೂಡ ಕೊಡ್ಸೋಕ್ಕಾಗಿಲ್ಲ ಅಂದರೆ ಇನ್ನೇನು ಹೇಳಿ? ಎಲ್ಲರೂ ಹೆಣ್ಮಕ್ಳ ಮೇಲೆ ಕೊರತೆ ಹೇಳೋಕ್ಕೆ ಬರ್ತೀರ ಹೊರತು ಅವಳು ಏನಕ್ಕೆ ಹಿಂಗೆ ಚೇಂಜ್ ಆಯ್ತಾಳೆ, ಏನಕ್ಕೆ ಹಿಂಗೆ ಈ ಥರ ಮಾಡ್ತಾಳೆ, ಅವಳಿಗೂ ಒಂದು ಆಸೆ ಇರುತ್ತೆ ಅನ್ನೋದು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಸರಿ, ಗಂಡ ಅರ್ಥ ಮಾಡ್ಕೊತಾನೆ, ಗಂಡ ಅರ್ಥ ಮಾಡ್ಕೊಳ್ತಾರೆ, ಮಕ್ಳಿಗೋಸ್ಕರ ಬಾಳಿದ್ರೆ ಮಕ್ಕಳು ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ ಏನು ಮಾಡೋದು ಹೇಳಿ ನೋಡೋಣ. ಏನಕ್ಕೆ ನಾನು ಪರ್ಸ್ನಲ್ ಹೇಳ್ತಿದ್ದೀನಿ ಅಂದರೆ, ತುಂಬ ಜನ ಅಂತಾರೆ ಅವಳಿಗೇನಿಲ್ಲ, ಅವ್ಳಿಗೇನು ಕಷ್ಟಗಳು ಚೆನ್ನಾಗಿ ಅವಳಂತ. ನನ್ನ ಫ್ರೆಂಡ್ಸ್ ಎಲ್ಲ ಬಾ ಏನಾದರೂ ತಿನ್ನೋಣ ಅಂತ ಕರೀತಾರೆ, ಆದರೆ ನಾನು ಬರೋಲ್ಲ ಅಂತ ಸೈಡ್ಗೆ ಹೋಗ್ತೀನಿ. ಅವ್ರಿಗೆ ಗೊತ್ತಿಲ್ಲ ನನ್ನ ಅಕೌಂಟ್ರಲ್ಲಿ ಝೀರೋ ಬ್ಯಾಲೆನ್ಸ್ ಇದೆ, ನಿಮ್ಮ ಜೊತೆ ನಾನು ಬಂದು ಊಟ ಮಾಡೋಕ್ಕಾಗಲ್ಲ, ನಿಮ್ಮ ಇಷ್ಟಪಟ್ಟು ತಿನ್ನೋಕ್ಕಾಗಲ್ಲ, ನಿಮ್ಮ ಜೊತೆ ಹ್ಯಾಪಿನೆಸ್ ಶೇರ್ ಮಾಡೋಕ್ಕಾಗಲ್ಲ ಅಂತ. ಹಂಗೂ ಫ್ರೆಂಡ್ಸ್ ಹತ್ರ ಹೇಳಿದ್ರೆ ಎಲ್ಲನೂ ಅವನ ಹತ್ರ ಕೊಟ್ಬಿಟ್ಟು ನೀನು ₹1 ಇಟ್ಕೊಳ್ಳಲ್ವಾ? ಇಲ್ಲ, ಇವಳು ಜಿಪ್ನ ಮಾಡ್ತಾಳೆ, ಇವಳು ಕಂಜೂಸ್ ಮಾಡ್ತಾಳೆ, ಸುಳ್ಳು ಹೇಳ್ತಾಳೆ ಅಂತಾರೆ. ಮನೇಲಿರೋದೆಲ್ಲ ಹೇಳ್ಕೊಂಡು